ಕೋಡುಬಳೆ ಅಂದ್ರೆ ಅಡುಕಲೆ. ಚಾರ್ಮಾಡಿ ಘಾಟಿಯಲ್ಲಿ ಜಲಪಾತಗಳ ಭೋರ್ಗರೆತ ಹೆಚ್ಚಾಗಿದ್ದು ಬೆಟ್ಟದಿಂದ ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇದೆ ನೀರು. ಕೃತಕ ಜಲಪಾತಗಳಲ್ಲಿ ಪ್ರವಾಸಿಗರು ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದಾರೆ. ಮಂಜಿನ ಹೊದಿಕೆ ಬೇರೆ, ಫಾಲ್ಸ್ ನೀರಿನಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಮನಮೋಹಕ ದೃಶ್ಯವನ್ನ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು ಸಂಪರ್ಕಿಸುವಂತಹ ಘಾಟಿ ರಸ್ತೆ ಪಕ್ಕ ವಾಹನಗಳನ್ನು ನಿಲ್ಲಿಸಿ ಫೋಟೋಗಳಿಗೆ ಪೋಸ್ಟ್ ಕೂಡ ಕೊಡ್ತಿದ್ದಾರೆ. ಕೃತಕ ಜಲಪಾತಗಳು ಅಲ್ಲಲ್ಲಿ ಸೃಷ್ಟಿಯಾಗಿರೋದ್ರಿಂದಾಗಿ ರುದ್ರ ರಮಣೀಯವಾಗಿದೆ ಕೆಲವೊಂದು ದೃಶ್ಯಗಳು. ಅದನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಪ್ರವಾಸಿಗರು. ಎಲ್ಲೆಲ್ಲಿ ಜಲಪಾತಗಳು ಸೃಷ್ಟಿಯಾಗಿದೆಯೋ ಅಲ್ಲಲ್ಲಿ ವಾಹನಗಳನ್ನು ನಿಲ್ಲಿಸಿ ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಫೋಟೋ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅಶ್ವಿತ್ ಸ್ಥಳದಿಂದ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟ ಸಾಲು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆರಂಭವಾಗಿರುವಂಥದ್ದು. ನಾವಿವಾಗ ಚಾರ್ಮುಡಿ ಘಾಟ್ನಲ್ಲಿದ್ದೇವೆ. ಇಲ್ಲಿ ಜಲ ವೈಭವಗಳು ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಚಾರ್ಮುಡಿ ಘಾಟ್ನಲ್ಲಿ ಮಳೆಗಾಲ ಆರಂಭ ಆಗ್ತಿದ್ದಂತೆ ಕೃತಕ ಫಾಲ್ಸ್ಗಳು ಸೃಷ್ಟಿಯಾಗ್ತವೆ. ಏನು ಕಳೆದ 2 ದಿನದಿಂದ ಧಾರಾಕಾರವಾಗಿ ಮಳೆಯಾಗಿದೆ. ಅದರಿಂದಾಗಿ ಮತ್ತೆ ಈ ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, 100 ಅಡಿ ಎತ್ತರದಿಂದ ನೀರು ಧುಮುಕ್ತಾ ಇದೆ. ಇದು ಮಳೆಗಾಲದಲ್ಲಿ ಸೃಷ್ಟಿಯಾಗುವಂತಹ ಪ್ರಕೃತಿಯೇ ಸೃಷ್ಟಿ ಮಾಡುವಂತಹ ದೃಶ್ಯ ಕಾವ್ಯ. ಇದನ್ನ ನೋಡ್ಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಏನು ಚಿಕ್ಕಮಗಳೂರು ಮತ್ತೆ ದಕ್ಷಿಣ ಕನ್ನಡ ಸಂಪರ್ಕಿಸುವಂತಹ ಚಾರ್ಮುಡಿ ಘಾಟ್ ಇದಾಗಿರುವಂಥದ್ದು. ಇದು ಮಳೆಗಾಲದಲ್ಲಿ ಇದರ ಪ್ರಕೃತಿ ಸೌಂದರ್ಯ 100 ಪಟ್ಟು ಹೆಚ್ಚಾಗುತ್ತೆ. ಗಿರಿ ಶಿಖರಗಳ ನಡುವೆ, ಅದರಲ್ಲೂ ಹಸಿರು ರಾಶಿಯ ನಡುವೆ ಬಂಡೆ ಕಲ್ಲುಗಳ ಮೇಲೆ ಹಾಲ್ ನೊರೆಯಂತೆ ನೀರು ಧುಮ್ಮಿಕ್ಕುತ್ತೆ. ಪ್ರಮುಖವಾಗಿ ಕಳೆದ 2 ದಿನದಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಬತ್ತಿ ಹೋಗಿದ್ದಂತಹ ಕೃತಕ ಜಲಪಾತಗಳೇನಿದೆ ಅದಕ್ಕೆ ಜೀವ ಕಳೆ ಬಂದಿರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಈ ಒಂದು ಮಾರ್ಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರೇನಿದ್ದಾರೆ, ಜೊತೆಗೆ ಪ್ರವಾಸಿಗರೇನಿದ್ದಾರೆ, ಅವರು ಈ ಒಂದು ಫಾಲ್ಸ್ಗಳ ಬಳಿ ಬರ್ತಾರೆ. ಜೊತೆಗೆ ಫಾಲ್ಸ್ಗಳ ಬಳಿ ಫೋಟೋಗಾಗಿ ನಿಲ್ತಾರೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಸೃಷ್ಟಿಯಾಗುತ್ತೆ. ಪ್ರಮುಖವಾಗಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಏನಿದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಪೊಲೀಸ್ ಇಲಾಖೆಯು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಯಾಕಂದರೆ ಈ ಬಂಡೆಕಲ್ಲು ಏನಿದೆ ಇದರ ಮೇಲೆ ಹತ್ತುವಂಥದ್ದು, ಜೊತೆಗೆ ಫೋಟೋಗಾಗಿ ಮೇಲ್ಭಾಗಕ್ಕೆ ನಿಂತು ಫೋಟೋ ಕ್ಲಿಕ್ಕಿಸ್ಕೊಳ್ಳೋದು ಇದೆಲ್ಲವೂ ಕೂಡ ನಡೆಯುತ್ತೆ. ಈಗ ಆಲ್ರೆಡಿ ಯಾರೂ ಕೂಡ ಫೋಟೋಗಳನ್ನು ಕ್ಲಿಕ್ಕಿಸ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನಾ ಫಲಕಗಳನ್ನು ಕೂಡ ಹಾಕಲಾಗಿದೆ. ಜೊತೆಗೆ ವಾಹನಗಳನ್ನು ಪಾರ್ಕ್ ಮಾಡಬಾರ್ದು ಅಂತ ಕೂಡ ಫಲಕಗಳನ್ನು ಹಾಕಲಾಗಿದೆ. ಆದರೆ ಪ್ರವಾಸಿಗರು ಮಾತ್ರ ಯಾವುದಕ್ಕೂ ಕ್ಯಾರ್ ಮಾಡ್ತಾ ಇಲ್ಲ. 2 ದಿನದಿಂದ ಮಳೆ ಆಗ್ತಾ ಇದೆ. ಪ್ರಕೃತಿ ಸೌಂದರ್ಯ 100 ಪಟ್ಟು ಇಮ್ಮಡಿಯಾಗಿರುವಂಥದ್ದು. ಹಸಿರು ರಾಶಿಗಳ ಮೇಲೆ ಹಾಲ್ನೊರೆಯಂತೆ ಚಾರ್ಮುಡಿ ಘಾಟ್ನಲ್ಲಿ ಜಲಪಾತಗಳು ಧುಮ್ಮಿಕ್ತಾ ಇದೆ. ಜಲ ವೈಭವ ಸೃಷ್ಟಿಯಾಗಿದೆ. ಆದರೆ ಪ್ರವಾಸಿಗರು ತಮ್ಮ ಜೀವದ ಜೊತೆ ಚೆಲ್ಲಾಟವನ್ನು ಆಡಬಾರ್ದು. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರುವಂತಹ ಸೂಚನೆ ಏನಿದೆ ಅದನ್ನು ಪಾಲಿಸಬೇಕು. ಇದು TV9ನ ಕಳಕಳಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲೂ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿ, ಬಿಕ್ಕೋಡು ಹಾಗೆ ಚೀಕನಹಳ್ಳಿ, ಕಸಬಾ ಎ, ಕಸಬಾ ಬಿ ವಲಯದ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಈಗ ಘೋಷಣೆಯನ್ನು ಮಾಡಿದ್ದಾರೆ. ಬೇಲೂರಿನಲ್ಲೂ ಕೂಡ ಸಾಕಷ್ಟು ಮಳೆ ಸುರಿತಾ ಇರೋದ್ರಿಂದಾಗಿ ಬೇಲೂರು ತಾಲೂಕಿನ ಹಲವು ಕಡೆಗಳಲ್ಲಿ ಈಗಾಗಲೇ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಿರಂತರವಾದಂತಹ ಮಳೆ ಸುರಿತಾ ಇರೋದ್ರಿಂದಾಗಿ ಯಾವುದೇ ರೀತಿಗಳ ಅವಘಡಗಳು ಸಂಭವಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಬೇಲೂರು ತಾಲೂಕಿನ ಅರೇಹಳ್ಳಿ, ಬಿಕ್ಕೋಡು, ಬೀಕನಹಳ್ಳಿ, ಕಸಬಾ ಎ, ಬಿ ವಲಯ ಶಾಲೆಗಳಿಗೆ ರಜೆಯನ್ನು ನೀಡಲಾಗಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.